ವೀಕ್ಷಕರೇ, ಇದು ಎರಡನೇ ವಿಡಿಯೋ. ಆಗಲೇ ಫಸ್ಟ್ನೇ ವಿಡಿಯೋ ಆಯಿತು, ಈಗ ಎರಡನೇ ವಿಡಿಯೋ. ಏನೋ ಒಂದು ಜಗದೀಶ್ ಅವರು ಲಾಯರ್ ಜಗದೀಶ್ ಅಡ್ವೊಕೇಟ್ ಅವ್ರ ಬಗ್ಗೆ ಏನೋ ಹೇಳಬೇಕು ಅಂತ ಅವ್ರೆ. ಕೇಳೋಣ ಬನ್ನಿ ವೀಕ್ಷಕರೇ. ನಮಸ್ಕಾರ. ನಮಸ್ಕಾರ ಸರ್. ಏನೋ ಜಗದೀಶ್ ಅವ್ರದ್ದು ಅಡ್ವೊಕೇಟೆಡ್ ಅವ್ರದ್ದು ಹೇಳ್ಬೇಕು ಅಂದ್ರಲ್ಲ, ಹೇಳಿ ಏನು ಹೇಳ್ತೀರಾ ಸರ್? ಲಾಯರ್ ಜಗದೀಶ್ ಅವ್ರು ಹೇಳಿದ್ರು, ಬೆಂಗಳೂರಲ್ಲಿ ಯಾವ್ದಾದ್ರು ಜಿಲ್ಲೆಗಳಿಂದ ಬಂದು ಈ ಆಟೋ ಮಾಫಿಯಾ ಮಾಡ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತ ಅಂತಾರೆ. ಯಾವ್ದಾದ್ರು ಜಿಲ್ಲೆ, ನಾವು ಉತ್ತರ ಕನ್ನಡದವರು, ಗುಲ್ಬರ್ಗದನೇ ಇದ್ದೀನಿ. ನಾವು ಉತ್ತರ ಕನ್ನಡದವರು ಇಲ್ಲಿಂದ ಹೋದೆವು ಅಂದ್ರೆ ಇಲ್ಲಿ ಲೋಕಲ್ದವ್ರು ಎಷ್ಟು ಮಂದಿ ಇದ್ರಿ, ಇಲ್ಲಿ ಏನು ಮಾಡ್ಲತ್ತೀರಿ? ನಾವು ಹೋದೆ ಅಂದ್ರೆ ಎಲ್ಲ IT ಕಂಪ್ನಿಗಳು ಬಂದತ್ತವ, ಎಲ್ಲ ಕಂಪ್ನಿಗಳು ಬಂದತ್ತವ. ನೀವು ಏನು ತಿಂತೀರಿ? ಅನ್ನಕ್ಕೆ ಒಟ್ಟಿಗೆ ಏನು ತಿಂತೀರಿ? ಇನ್ನೊಂದು, ಈ ಕರ್ನಾಟಕಕ್ಕೆ ಸುಮಾರು ರಾಜ್ಯದವ್ರು ಬಂದಿದ್ದಾರೆ. ಬಿಹಾರ, ಒರಿಸ್ಸಾ, ಒಡಿಶಾ, ಅದು ಔಟ್ ಆಫ್ ಸ್ಟೇಟ್ ಸರ್. ಅದು ಅಂತವ್ರನ್ನ ಔಟ್ ಆಫ್ ಸ್ಟೇಟ್ ಅಂತವ್ರನ್ನ ಬೇಕಾದ್ರೆ ಬ್ಲಾಕ್ ಮಾಡ್ಲಿ, ನಮ್ ಕರ್ನಾಟಕದವ್ರನ್ನ ಯಾಕೆ ಬ್ಲಾಕ್ ಮಾಡ್ಬೇಕು ಅಂತ ನಾವು ಅಲ್ಲ. ಯಾವ್ದಾದ್ರು ಜಿಲ್ಲೆಗಳಿಂದ ಅಂತ ಹೇಳಿದ್ರಿ ಸರ್ ನೀವು, ಲಾಯರ್ ಜಗದೀಶ್. ಅದೇ ನಿನಗೆ ಸರಿ ಅಂತ ಅನ್ಬಾರ್ದನ್ನ. ಯಾಕಂದ್ರೆ ನೀ ಯಾವ್ದಾದ್ರು ಜಿಲ್ಲೆಗಳಿಂದ ಅಂತೀನಿ, ನೀ ಅನ್ನ ತಿಂತಿ, ಹೊಟ್ಟಿಗೆ ಏನ್ ಹೇಳ್ ತಿಂತಿ, ತಿಂತಿ ಅನ್ನ ತಿಂತಿ. ನಿನಗೆ ಇಜ್ಜತ್ ಕೊಡೋದೇ ಇಲ್ಲ. ನಾ ಕೊಡಲೇ ನಿನಗೆ. ಏನ್ ಕೇಸ್ ಮಾಡ್ತಿ ಮಾಡ್ಕೋ. ಫೋಟೋ ಅದ ನೋಡು, ಹೊಡ್ಕೋ. ವಿಡಿಯೋ ಅದ ನೋಡು, ವಿಡಿಯೋ ಮಾಡಿ ಹಾಕ್ಲತ್ತ ನೋಡು, ಮಾಡ್ಕೋ. ನಾವು ಉತ್ತರ ಕನ್ನಡದ ಇಲ್ಲಿಂದ ಕಿತ್ಕೊಂಡು ಇದ್ದೇವಲ್ಲ, ಇಲ್ಲಿ ಏನದ? ಇಲ್ಲಿ ಮನೆಗೇನ್ ಬೆಳ್ಕೊಳಕ್ ಬಂದೀವಿ. ನಾವು ಬರ್ತೀವಿ, ನಮ್ ದಂಧ ಮಾಡ್ತೀವಿ, ನಮ್ ಕೆಲಸ ಮಾಡ್ತೀವಿ, ನಮ್ಮಷ್ಟಕ್ಕೆ ನಾವ್ ಇರ್ತೀವಿ. ನೀ ಏನು ಕೇಳೋಣ, ನನಗ? ಹೌದು, ಪೊಲೀಸರು ಕೇಳಿ ಏನ್ರಿ ರೂಲ್ಸ್ ಬೇಕಾದ್ರೆ ಏನ್ ಬಿ ಮಾಡ್ಲಿ, ನಾವು ಕಟ್ಟೋರ್ ನಾವ್ ಇರ್ತೀವಿ, ಕುಂಡ ತಂಬಿದ್ರೆ ನಾವು ಮಾಡ್ತೀವಿ. ಇವಾಗ ಅಷ್ಟೇ. ಮುಂದಕ್ಕೆ ಕಾಂಗ್ರೆಸ್ ಪಕ್ಷ ಬರುತ್ತಾ ಬೇರೆ ಪಕ್ಷ ಬರುತ್ತಾ ಅಂತ ನಾವು ಕೇಳ್ತಾ ಇದ್ವಿ. ಬಂದ್ರೆ BJP ಬರ್ತೀರಿ, ಇಲ್ಲಾಂದ್ರೆ ಅದು KRS ಅಂದ್ರೆ ಅದಕ್ಕೆ ನಾ ಸಪೋರ್ಟ್ ಇದೀನಿ. ಮುಂದಕ್ಕೆ ಕಾಂಗ್ರೆಸ್ ಬಂದ್ರೆ ಒಳ್ಳೇದ, ಕಾಂಗ್ರೆಸ್ ಬಂದ್ರೆ ಕೆಟ್ಟದ್ದು. ಕಾಂಗ್ರೆಸ್ ಬಂದ್ರೆ ಭಾರತ ಇವಾಗ್ಲೇ ನೋಡ್ತಾ ಇದ್ದೀರ ಸರ್, ಕಾಂಗ್ರೆಸ್ ಬಂದ್ಮೇಲೆ ಎಷ್ಟು ಜನ ಹೆಣ್ಮಕ್ಳು ಅತ್ತೆ ಸೊಸೆ ಜಗಳ ಆಗದೆ. ಹೌದು, ಈಗ ಅತ್ತೆ ಸೊಸೆ ಜಗಳ ಆಗದೆ. ಕಾಂಗ್ರೆಸ್ ಪಕ್ಷ ಬಂದು ಯಾತ್ರೆ ಮಾಡಕ್ ಹೋಗಿ ಎಷ್ಟು ಜನ ಹೆಣ್ಮಕ್ಳು ಗಂಡಿಗೆ ಊಟ ಆಗ್ತಂಗೆ ಆಗ್ತಾ ಇಲ್ಲ, ಆತರ ಆಗಿದೆ ಅಂತ ಹೇಳ್ತಾವ್ರೆ. ಸಿಕ್ಕಾಪಟ್ಟೆ ಆಗ್ಯದ ಬರು. ಇವ್ರು ಸ್ಟೂರ್ ಮಟ್ಟಿಗೆ ಫ್ರೀ ಕೊಟ್ಟಾರೆ ಅಂತ ಎಲ್ಲೆಲ್ಗೋ ಹೋಗ್ತಾರೆ. ಹೋಗ್ತಾರೆ ಗಂಡನ್ ಬಿಟ್ಟು ಅವ್ರು ಬರ್ತಾರೆ. 3 ದಿನ 4 ದಿನ ಆಗುತ್ತೆ. ಸಿದ್ದರಾಮಯ್ಯ ವೇಸ್ಟು, DKಶಿನು ವೇಸ್ಟು. DKಶಿ ಅರ್ಧ ಅಂತ ಕಾಂಪ್ರಮೈಸ್ ಆಗಿದ್ರು. ಕಾಂಪ್ರಮೈಸ್ ಆದ್ರೂ ಅವನು ಇವನು MK ಏನು ಸುಮ್ಮನೆ ಇವನು ಸಿದ್ದರಾಮಯ್ಯ MK ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ. ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಅವನಿಗೆ ಗೊತ್ತಾಗತ್ತೆ. ಸಿದ್ದರಾಮಯ್ಯ MK ಅಂದ್ರೆ ಏನು ಅಂತ ಗೊತ್ತಾಗತ್ತೆ ಲ್ಯಾಂಗ್ವೇಜ್. ಅವನು ನಮ್ಮ ಸೈಡ್ನವನೇ, ಅವನಿಗೆ ಗೊತ್ತಾಗತ್ತೆ. ಅವನು ಸಿಕ್ಕಾಪಟ್ಟೆ ತಲೆವರ್ಸು. ಅವರು ಒಳಗಡೆ ಕಾಂಪ್ರಮೈಸ್ ಅಲ್ಲಿ ಏನೇನ್ ಮಾಡ್ಕೊಂಡ್ರೆ ಗೊತ್ತಿಲ್ಲ. ಇವಾಗ ಕಾಂಗ್ರೆಸ್ ಮಾತ್ರ ಬರಕ್ಕೆ ಹೋಗ್ಬಾರ್ದು. ಇವಾಗ ಕಾಂಗ್ರೆಸ್ ಅಲ್ಲಿ ರಾಜಣ್ಣ ಅಂತ ಇದ್ರು, ನಮ್ ಕಡೆ ಮಧುಗಿರಿ ಕಡೆ ರಾಜಣ್ಣ ಅಂತ, ಮಧುಗಿರಿ ತಾಲೂಕಲ್ಲಿ ಲೀಡರ್ ಇದ್ರು. ಅವ್ರನ್ನ ವಜಾ ಮಾಡ್ಬಿಟ್ಟವ್ರೆ. ಸರ್ ಒಂದ್ ಮಾತು ಹೇಳ, ನನಗೆ ಲೈಫ್ನಲ್ಲಿ ನಾನು ಕಾಮನ್ ಮ್ಯಾನು, ನನಗೆ ಪಾಲಿಟಿಕ್ಸ್ ಅಲ್ಲಿ ಇಂಟ್ರೆಸ್ಟೇ ಇಲ್ಲ. ನನ್ನ ವೋಟರ್ ID ಮಾಡಿಸ್ಕೊಂಡಿದ್ದು 28 ವರ್ಷ ಆದ್ಮೇಲೆ ಅಪ್ಲೈ ಮಾಡಿದ್ದು. ಅಪ್ಲೈ ಮಾಡಿದ್ಮೇಲೆ 2 ವರ್ಷ ಆದ್ಮೇಲೆ ಬಂದದೆ. ಇವಾಗ ನನ್ಗೆ 41 ವರ್ಷ ನಡೀತಾ ಇದೆ. ನಾನು ವೋಟ್ ಮಾಡಬೇಕು, ಅದು ಮಾಡ್ಬೇಕಂದ್ರೆ ನನ್ಗೆ ಏನಂದ್ರೆ ನಾನಾಯ್ತು, ನನ್ನ ಕೆಲಸ ಆಯ್ತು, ನನ್ನ ಮನೆ ಆಯ್ತು, ಇಷ್ಟೇ ನನ್ನ ಜೀವನ. ಹೌದು, ಇವಾಗ ನಿಮ್ಗೂ ಪಾಲಿಟಿಕ್ಸ್ ಅಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ. ವೈಫ್ಗೆ ಇದು 2000 ಪೆನ್ಷನ್, ಇದು 2000 ಕಾಂಗ್ರೆಸ್ನವ್ರು ಕೊಡ್ತಾರಲ್ಲ, ಗೊತ್ತಾಯ್ತಾ ಸರ್? ಫ್ಯಾಮಿಲಿ ಮ್ಯಾಟ್ರ್ ಕೇಳಕ್ ಹೋಗ್ಬೇಡಿ. ನನ್ನ ಹೆಂಡತಿ ಇದು ಕಟ್ ಮಾಡಿ ಸರ್ ಸ್ವಲ್ಪ. ಓಕೆ ಕಟ್ ಮಾಡಿ ಸ್ವಲ್ಪ ಹೇಳ್ತೀನಿ. ಹೇಳಿ.
ಮೋದಿಜಿ ಅವ್ರು ಬಂದು ಉದ್ಘಾಟನೆ ಮಾಡೋದ್ರು. ಭಾರತಕ್ಕೆ ನರೇಂದ್ರ ಮೋದಿ ಇರೋದಕ್ಕೆ ಭಾರತ ಒಂದು ದೃಢವಾಗಿದೆ. ನಾವು ನರೇಂದ್ರ ಮೋದಿಯಿಂದ ದೇಶ ಕಾಯುವ ಸೈನಿಕರಿಂದ ನಾವು ಬದುಕ್ತಾ ಇದ್ದೀವಿ. ಓಕೆ ಸರ್. ಆ ದೇಶ ಕಾಯ ಸೈನಿಕರಿಲ್ಲ ಅಂದರೆ ನಾವು ಇಷ್ಟೊತ್ತಿಗೆ ಸುಟ್ಟು ಬೂದಿ ಆಗ್ತಿದ್ದೀವಿ ರೀ. ಪಕ್ಕ. ಹಾಂ ಸರ್, ನರೇಂದ್ರ ಮೋದಿಗಿಂತ ಮುಂಚೆ ಅಟಲ್ ಬಿಹಾರಿ ವಾಜಪೇಯಿ ಹಾಂ ಅವರಿಂದ ಅವಾಗಿಂದ ಸುಮ್ಮನೆ ನೋಡ್ತಿದ್ವಿ ನಾವು. ಅವಾಗಿಂದ ವೋಟಿಂಗ್ ಪವರ್ ಇರಲಿಲ್ಲ ನಮಗೆ. ನಾವು ಚಿಕ್ಕವರಿದ್ವಿ, ಅವಾಗ ವೋಟಿಂಗ್ ಪವರ್ ಇರಲಿಲ್ಲ. ನೋಡಿದ್ವಿ. LK ಅಡ್ವಾಣಿ ಕಾಂಗ್ರೆಸ್ ಎಲ್ಲ SM ಕೃಷ್ಣ, SM ಕೃಷ್ಣ ಮೊಮ್ಮಗಳು ರಮ್ಯಾ, ಅದು ಬಿಡಿ ಎಲ್ಲ ಅಂಬರೀಷ್ ಮಂಡ್ಯ ನಾವೇನೋ ತಲೆ ಕರ್ಸ್ಕೊಂಡು ನಮ್ಗೇನು ಇಂಟ್ರೆಸ್ಟೇ ಇರಲಿಲ್ಲ ಸರ್ ವೋಟಿಂಗಲ್ಲಿ. ನಮ್ದೇನಿತ್ತು, ಅಪ್ಪ ತಂದಾಕ್ತಿದ್ನು, ಅಪ್ಪ ತಂದಾಕ್ತಿದ್ದ ತಿಂತಿದ್ವಿ. ಆಮೇಲೆ ವೋಟಿಂಗ್ ಪವರ್ ಬಂದಮೇಲೆ ವೋಟಿಂಗ್ ಪವರ್ ಮಾಡ್ಕೊಂಡಿದ್ದು 28 ಏಜ್ ಆದಮೇಲೆ ಆವಾಗಿಂದ ಸ್ವಲ್ಪ ನೋಡ್ತಿದ್ವಿ. ಯಾಕಂದರೆ ನಮಗೂ ಹೊಟ್ಟೆ ಪಾಡಲ್ವ. ಹೌದೌದು. ಮ್ಯಾರೇಜ್ ಆದಮೇಲೆ ಹೆಂಡತಿ ಮಕ್ಕಳಿಗೆ ಸಾಕ್ಬೇಕಲ್ವ ಸರ್. ಅದು ಓಕೆ, ಸಾಕಬೇಕು. ಇವಾಗ ಕರ್ನಾಟಕದಲ್ಲಿ ಮೋದಿನೇ ಇರ್ಬೇಕು ಸರ್. ಇವಾಗ ಭಾರತದಲ್ಲಿ ಪ್ರಧಾನ ಮಂತ್ರಿ ಆದರೆ ಮೋದಿಜಿಯರೇ ಆಗಬೇಕು ಸರ್. ಮೋದಿ ಆಗಬೇಕು, ಇಲ್ಲಾಂದ್ರೆ ಯೋಗಿ ಆಗಬೇಕು. ಮೋದಿ ಆದರೆ ಸ್ವಲ್ಪ ಒಳ್ಳೇದು. ಯೋಗಿ ಆದರೆ ಪಾಕಿಸ್ತಾನ್ಗೆ ಹೆಂಗಿಡ್ಬೇಕು ಹಂಗೆ ಇಡ್ತಾನೆ ಸರ್ ಯೋಗಿ. ಇಲ್ಲಾಂದ್ರೆ ಮೋದಿಯವರು ಆದರೆ ನಮ್ಮ ಭಾರತ ಇನ್ನೂ 2 ದಿನ ಬದುಕ್ತೈತೆ ಪಕ್ಕಾ ಸರ್. ಇವಾಗ ಕಾಂಗ್ರೆಸ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಸರ್. ಯಾವ್ರು ಸರ್ ರಾಹುಲ್ ಗಾಂಧಿ? ಯಾವ ಕಡೆ ಅವ್ರು ಹೇಳಿ ನೋಡೋಣ. ಯಾವ್ದು ಯಾರಿಗೆ ಗೊತ್ತೇನು ಕೇಳ್ರಮ್ಮ. ಅವ ಯಾರಿಗೆ ಗೊತ್ತೇನ? ಸೋನಿಯಾ ಗಾಂಧಿ ಮಗನೇನ ರೀ ಅವ. ಸೋನಿಯಾ ಗಾಂಧಿ ಮಗನೇನ ಅವ. ಸೋನಿಯಾ ಗಾಂಧಿ ಗಂಡ ಯಾರನ್ನ? ಅವ್ರ ಅಪ್ಪ ಅವನ. ಹೇಳಿ ನಿಮ್ಗೆ ನಂಗೆ ಗೊತ್ತಿದೆ. ಯಾರನ್ನ ಹೇಳ್ರಿ? ರಾಹುಲ್ ಗಾಂಧಿ ಅವ್ರ ತಂದೆ ಯಾರು? ಚಾಚಾ ನೆಹರು ಯಾರು ಹೇಳ್ರಿ? ಮಹಾತ್ಮ ಗಾಂಧಿಗೆ 3 ಬುಲೆಟ್ ಯಾಕೆ ಗೋಡ್ಸೆ ಶೂಟ್ ಮಾಡಿದ್ರು ಅದು ಕೇಳ್ರಿ. ಮಹಾತ್ಮ ಗಾಂಧಿನ ಕೊಂದ್ರಲ್ಲ, ಅದ್ ಹೆಂಗ್ ಕೊಂದ್ರು, ಅದ್ ಹೆಂಗೆ ಅಂತ ನಿಮ್ಗೇನಾನ ಗೊತ್ತಿದ್ಯಾ? ನನಗೆ ಗೊತ್ತಿಲ್ರಿ ಸರ್. ಅದು ಸಿನಿಮಾ ನೋಡ್ಬೇಕಂತಂದಿನಿ, ಅರ್ಧಂಬರ್ಧ ನೋಡಿನಿ. ನಾ ಜಾಸ್ತಿ ಹೇಳಕ್ ಹೋಗಲ್ಲ. 3ನೇ ಬುಲೆಟ್ ಯಾಕೆ ಶೂಟ್ ಮಾಡ್ಯಾನಂತ ಗೋಡ್ಸೆ, ಅದು ಯಾಕಂತ ಇಲ್ಲಿ ಕೋರ್ಟ್ನಾಗ ಮ್ಯಾಜಿಸ್ಟ್ರೇಟ್ ಕೇಳ್ರಿ, ಅದು ಸಿನಿಮಾ ನೋಡಂತ ಹೇಳ್ರಿ, ಅದು ಹೇಳ್ತಾರೆ. ಇಲ್ಲಾಂದ್ರೆ ಅವ್ರಿಗೆ ಗೊತ್ತಿರ್ತದೆ ಹಿಸ್ಟ್ರಿ. ಕಾನೂನು ಬಗ್ಗೆ ನಂಗೆ ಜಾಸ್ತಿ ನಾಲೆಜ್ ಇಲ್ಲ, ಜಾಸ್ತಿ ನಾ ಮಾತಾಡ್ಲಿಕ್ಕೆ ಹೋಗಲ್ಲ. ನನಗೆ ಎಷ್ಟು ಗೊತ್ತಿರ್ತದೆ ಅಷ್ಟೇ ಮಾತಾಡ್ತೀನಿ. ನಾವು ಕಾಮನ್ ಮ್ಯಾನ್. ನಾವು ಕಾಂಗ್ರೆಸ್ ಪಕ್ಷನೂ ಬೇಡ, BJP ಇಲ್ಲ ಇದ್ರೆ KRS ಪಕ್ಷ, JDS ಈ 3 ಪಕ್ಷದಲ್ಲಿ ಯಾವ್ದಾನ ಬಂದ್ರು ನಿಮ್ಗೆ ಓಕೆನಾ ಸರ್? JDS ಬೇಡ ಸರ್. KRS ಇಲ್ಲಾಂದ್ರೆ BJP. ಅವು ಬಂದ್ರೆ ಓಕೆನಾ ನಿಮ್ಗೆ? ಓಕೆ ಸರ್, ಡನ್. ಓಕೆ, ಧನ್ಯವಾದ ನಿಮ್ಗೆ. ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಒಂದೇ ಮಾತರಂ. ಒಂದೇ ಮಾತರಂ. ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಓಕೆ ಸರ್.